ಸೆಕೆಂಡ್ ಇಯರ್ ಡಿಫಾರ್ಮಾ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ನಿಮ್ಮ ಸೀನಿಯರ್ಸು, ಸೂಪರ್ ಸೀನಿಯರ್ಸು ಮುಂಚೆ ಯಾರ್ಯಾರು ಫಾರ್ಮಕಾಲಜಿ ಪೇಪರ್ಸ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಪೇಪರ್ಸ್ ಡಿಫಿಕಲ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಹಾಗೆಯೇ ಸುಮಾರು ಜನ ಈ ಸಬ್ಜೆಕ್ಟ್ನ ಫೇಲ್ ಆಗಿದ್ರು. ಏನಕ್ಕೆ ಈ ಥರ ಆಗ್ತಿದೆ ಅಂತ ಹೇಳಿ ಹಳೆ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡ್ತಾ ಮಾಡ್ತಾ ನನಗೊಂದು ಪಾಯಿಂಟ್ ಸಿಕ್ಕಿದೆ. ಯಾವುದೋ ಒಂದು ಚಾಪ್ಟರ್ನಲ್ಲಿ ಔಟ್ ಆಫ್ ದ ಸಿಲೆಬಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಹೌದು, ಈ ಕ್ವಶನ್ಸ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಈಗ ಸಿಲೆಬಸ್ನಲ್ಲಿ ಇಲ್ಲ ಅಂತಂದರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ಪ್ರಶ್ನೆ ನಾವು ಪ್ರಿಪೇರ್ ಆಗಿರಲ್ಲ, ಅದು ಬಂದಾಗ ನಾವು ಉತ್ತರ ಕೊಡೋದಕ್ಕಾಗಲ್ಲ. ಇದು ಒಂದು ತುಂಬ ಮುಖ್ಯವಾದ ಚಾಪ್ಟ್ರು, ಬಿಗ್ಗೆಸ್ಟ್ ಚಾಪ್ಟ್ರು. ಇದರಲ್ಲಿ ಕಮ್ಮಿ ಅಂದರೂ ಕೂಡ ನಮಗೆ 13 ಮಾರ್ಕ್ಸಿಗೆ, ಅಂದರೆ ಟೋಟಲಿ 88 ಮಾರ್ಕ್ಸಲ್ಲಿ 13 ಮಾರ್ಕ್ಸಿಗೆ ಈ ಚಾಪ್ಟರ್ ಕವರ್ ಆಗ್ತಾ ಇದೆ. ನಿಮ್ಗೇನಾದರೂ ನನ್ನ ಅಬ್ಸರ್ವೇಷನ್ ಕರೆಕ್ಟ್ ಆಗಿದೆ ಅಂತ ಅನಿಸಿ, ನಾನು ಈ ಅಬ್ಸರ್ವೇಷನ್ನ ಬೋರ್ಡ್ ಚೇರ್ಮನ್ MS ಮುಂದೆ ಇಟ್ಟು ಅಪ್ಕಮಿಂಗ್ ಕ್ವಶನ್ ಪೇಪರ್ನಲ್ಲಿ ಇದು ರಿಪೀಟ್ ಆಗದಲ್ಲಿರೋ ರೀತಿ ಮಾಡಬೇಕು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಕರೆಕ್ಟ್ ಅಂತ ಒಂದು ಕಮೆಂಟ್ ಹಾಕಿ. ಸೊ ನಿಮ್ಮ ರೆಸ್ಪಾನ್ಸಸ್ ಎಷ್ಟಿರುತ್ತೋ ಅಷ್ಟು ನನಗೆ ಧೈರ್ಯ ಇರುತ್ತೆ, ನಾನು ಈ ಸಮಸ್ಯೆನ ಬೋರ್ಡ್ ಮುಂದೆ ತಗೊಂಡೋಗಿ ಇಡ್ತೀನಿ. ಸೊ ಇಲ್ಲಿ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಯಾವ ಚಾಪ್ಟರ್ ಅಂತ ಫಸ್ಟು ಇಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕೀಮೋಥೆರಪ್ಯೂಟಿಕ್ ಏಜೆಂಟ್ಸ್ ಚಾಪ್ಟರ್ 12, ಬಿಗ್ಗೆಸ್ಟ್ ಚಾಪ್ಟರ್, ಈಗಾಗಲೇ ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ನಾನು 3 ಕ್ವಶನ್ ಪೇಪರ್ನಲ್ಲಿರುವಂಥ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಕ್ವಶನ್ಸ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟು ನಿಮ್ಮ ಕಣ್ಮುಂದೆ 3 ಮಾರ್ಕ್ ಕ್ವಶನ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ನಾನು ಹೈಲೈಟ್ ಮಾಡುವಂಥ ಪ್ಲೇಸಸ್ನ ಜಸ್ಟ್ ಅಬ್ಸರ್ವ್ ಮಾಡಿ ಕ್ವಿಕ್ಕಾಗಿ ಮುಗಿಸೋಣ. ಆ್ಯಕ್ಷನ್ಸ್ ಆ್ಯಂಡ್ ಅಡ್ವರ್ಸ್ ಎಫೆಕ್ಟ್ಸ್. ಆ್ಯಕ್ಷನ್ಸ್ ಅಂದರೆ ಇಲ್ಲಿ ಫಾರ್ಮಕಾಲಜಿಕಲ್ ಆ್ಯಕ್ಷನ್ಸ್ ಆಗುತ್ತೆ. ಓಕೆ, ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ಸ್, ಅಡ್ವರ್ಸ್ ಎಫೆಕ್ಟ್ಸ್. ಇಲ್ಲಿ ಕೂಡ ಫಾರ್ಮಕಾಲಜಿಕಲ್ ಆ್ಯಕ್ಷನ್ನೇ ಸ್ಪೆಸಿಫಿಕ್ ಆಗಿ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ನ ಕೇಳಿದ್ದಾರೆ. ಸೊ ಹಾಗೇನೆ ಜುಲೈನಲ್ಲಿ ಬಂದಂಥ ಕ್ವಶನ್ ಪೇಪರ್ನಲ್ಲಿ ಕೂಡ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ನ ಕೇಳಿದ್ದಾರೆ. ಓಕೆ, ಸೊ ನಾವು ಲೆಟ್ ಅಸ್ ಲುಕ್ ಇನ್ ಟು ದ 5 ಮಾರ್ಕ್ ಕ್ವಶನ್ ಆ್ಯಂಡ್ ಹಿಯರ್ ಆ್ಯಕ್ಷನ್ಸ್ ಆ್ಯಂಡ್ ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಕೇಳಿದ್ದಾರೆ. ಮತ್ತೆ ಅದ್ರ ನೆಕ್ಸ್ಟ್ ಪೇಪರ್ನಲ್ಲಿ ಆ್ಯಕ್ಷನ್ಸ್ ಆ್ಯಂಡ್ ಅಡ್ವರ್ಸ್ ಎಫೆಕ್ಟ್ಸು, ಮತ್ತೆ ನೆಕ್ಸ್ಟ್ ಪೇಪರ್ನಲ್ಲೂ ಕೂಡ ಎಕ್ಸ್ಪ್ಲೈನ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್, ಅಡ್ವರ್ಸ್ ಎಫೆಕ್ಟ್ಸ್. ಸೊ ಪ್ರತಿಯೊಂದು ಪೇಪರ್ನಲ್ಲೂ ಕೂಡ ನಮಗೆ ಇಲ್ಲಿ ಮೋಡ್ ಆಫ್ ಆ್ಯಕ್ಷನ್ಸು, ಮೆಕ್ಯಾನಿಸಮ್ ಆಫ್ ಆ್ಯಕ್ಷನು, ಫಾರ್ಮಕಾಲಜಿಕಲ್ ಆ್ಯಕ್ಷನ್ಸು, ಅಡ್ವರ್ಸ್ ಎಫೆಕ್ಟ್ಸ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ನನ್ನ ಅಬ್ಸರ್ವೇಷನ್ನು, ಇದರಲ್ಲಿ ಏನು ತಪ್ಪು ಕಾಣಿಸ್ತಾ ಇದೆ ಅಂತ ನೋಡೋದಾದರೆ, ಇಲ್ಲಿ ನಿಮಗೆ PCI ಸಿಲೆಬಸ್ ಕಾಪಿ ಕಾಣಿಸ್ತಾ ಇದೆ. ಫೋಕಸ್ ಮಾಡಿ, ನಾನು ಇಲ್ಲಿ ಹೈಲೈಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ PCI ಸಿಲೆಬಸ್ ಒಳಗಡೆ ಕ್ಲಾಸಿಫಿಕೇಷನ್, ಡೋಸ್, ಇಂಡಿಕೇಶನ್ ಆ್ಯಂಡ್ ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಮಾತ್ರ ಕೇಳಿದ್ದಾರೆ. ಅಂದರೆ ಗ್ರೀನ್ ಹೈಲೈಟೆಡ್ ಲೆಟರ್ಸ್ನ ನೀವು ವರ್ಡ್ಸ್ನ ಅಬ್ಸರ್ವ್ ಮಾಡಿ, ಕ್ಲಾಸಿಫಿಕೇಷನ್, ಡೋಸ್, ಇಂಡಿಕೇಶನ್, ಕಾಂಟ್ರಾ ಇಂಡಿಕೇಶನ್. ಬಟ್ ಬೇರೆ ಚಾಪ್ಟರ್ಗಳಲ್ಲಿ ನೋಡೋದಾದರೆ ನೀವು ಕ್ಲಾಸಿಫಿಕೇಶನ್ ಆದಮೇಲೆ ಫಾರ್ಮಕಾಲಜಿಕಲ್ ಆ್ಯಕ್ಷನ್ಸ್ ಅಂತ ಒಂದು ವರ್ಡ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಚಾಪ್ಟರ್ನಲ್ಲಿ ಅದು ಇಲ್ಲ. ಅಂದರೆ ಅದನ್ನು ಟೀಚ್ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ, ನಾವು ಅದನ್ನು ಓದೋವಂಥ ಅವಶ್ಯಕತೆ ಕೂಡ ಇಲ್ಲ. ಅವರು ಇದನ್ನು ಕ್ವಶನ್ ಪೇಪರ್ನಲ್ಲಿ ಕನ್ಸಿಡರ್ ಮಾಡೋ ಹಾಗೂ ಇಲ್ಲ. ಅಂದರೆ ಯಾವ ಕ್ವಶನ್ಸ್ನಲ್ಲೂ ಕೂಡ ಅವರು ಇಲ್ಲಿ ಫಾರ್ಮಕಾಲಜಿಕಲ್ ಆ್ಯಕ್ಷನ್ಸು, ಅಡ್ವರ್ಸ್ ಎಫೆಕ್ಟ್ಸ್ನ ನಾನು ಏನು ಗ್ರೀನ್ನಲ್ಲಿ ಹೈಲೈಟ್ ಮಾಡಿದ್ದೀನಿ ಇದನ್ನು ಅವರು ಕೇಳೋ ಹಾಗಿಲ್ಲ. ಓಕೆ, ಸೊ ಇದು ನನ್ನ ಅಬ್ಸರ್ವೇಷನು. ಯಾಕೆ ಆ್ಯಂಡ್ ಲಾಜಿಕಲ್ ರೀಸನ್ ಏನಪ್ಪ ಅಂತಂದರೆ, ಈ ಚಾಪ್ಟರ್ ನೋಡಿ, ಇದಕ್ಕೆ ಕೊಟ್ಟಿರೋಂಥ ವೆಯ್ಟೇಜು 12 ಅವರ್ಸ್ ಅಷ್ಟೇ. ಅಂದರೆ ನಿಮ್ಮ ಟೀಚರ್ ಇದನ್ನು 12 ಅವರ್ಸ್ ಒಳಗಡೆ ಮುಗಿಸ್ಬೇಕು. ಸೊ ಇಲ್ಲಿ ಕೊಟ್ಟಿರೋಂಥ ಟಾಪಿಕ್ಸು 14 ಟಾಪಿಕ್ಸ್ ಇದೆ ಟೋಟಲಿ. ಓಕೆ, 14 ಟಾಪಿಕ್ಸ್ನ ಜಸ್ಟ್ ಕ್ಲಾಸಿಫಿಕೇಷನು, ಡೋಸು, ಇಂಡಿಕೇಶನ್, ಕಾಂಟ್ರಾ ಇಂಡಿಕೇಶನ್ ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಕೂಡ ಇಲ್ಲಿ 12 ಅವರ್ಗೆ ಮುಗ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ಫಾರ್ಮಕಾಲಜಿಕಲ್ ಆ್ಯಕ್ಷನ್ಸ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿ, ಅರ್ಥ ಮಾಡಿಸಿ 14 ಟಾಪಿಕ್ನ ಇಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನಗೆ ಅನ್ಸೋದೇನೆಂದರೆ, ಅಪ್ಕಮಿಂಗ್ ಎಕ್ಸಾಮ್ಸ್ನಲ್ಲಿ ನಾವು ಈ ರೀತಿ ಕ್ವಶನ್ಸು ಈ ಚಾಪ್ಟರ್ನಿಂದ ಕೇಳೋದನ್ನು ಬೋರ್ಡ್ ಏನಾದರೂ ನಿಲ್ಲಿಸಿದ್ರೆ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ ನಿಮ್ಮ ಕ್ವಶನ್ ಪೇಪರು. ನಿಮಗೆ ಫಾರ್ಮಕಾಲಜಿ ಸಬ್ಜೆಕ್ಟ್ ಜೊತೆ ಡೀಲ್ ಮಾಡ್ಕೊಂಡು ಆರಾಮಾಗಿ ಪಾಸ್ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅನ್ನೋದೊಂದು ನನ್ನ ಅಭಿಪ್ರಾಯ. ಸೊ ಈ ವಿಚಾರನ ಬೋರ್ಡ್ಗೆ ಎಸ್ಕಲೇಟ್ ಮಾಡಲೇಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ನಾನು ಈಗಾಗಲೇ ಹೇಳ್ದಂಗೆ ದಯವಿಟ್ಟು ಇಲ್ಲಿ ಈ ವಿಡಿಯೋಗೆ ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಜಸ್ಟ್ ಕರೆಕ್ಟ್ ಅಂತ ಹಾಕೋದು ಅಷ್ಟೇ ಅಲ್ಲ, ನಿಮ್ಮ ಅನಿಸಿಕೆಗಳನ್ನ ನನ್ನ ಹತ್ರ ಹಂಚ್ಕೊಳ್ಳಿ.